ನಮ್ಮೆಲ್ರಿಗೂ ಬಸವ ಅಕಾಡೆಮಿಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಕನ್ನಡದಲ್ಲಿ 3ನೇ ಬ್ಯಾಚ್ 4ನೇ ಬ್ಯಾಚ್ TM ಕೋರ್ಸ್ ಆನ್ಲೈನ್ ನಡೀತಾ ಇರೋದು. ಅದಕ್ಕಿಂತ ಮುಂಚೆ ಒಂದು 10 ಬ್ಯಾಚ್ ಆಫ್ಲೈನ್ ಆಗಿತ್ತು. ಯೂಶಲಿ ನಾವು ಸ್ಯಾಟರ್ಡೆ ಸಂಡೇ ಬೆಂಗಳೂರು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಕರೋನಾ ಆದ್ಮೇಲೆ ಸೊ ಆಫ್ಲೈನ್ ಇಂದ ಆನ್ಲೈನ್ ಶಿಫ್ಟ್ ಆದ್ವಿ. ಸೊ ಒಂದು ಅಡ್ವಾಂಟೇಜ್ ಏನಂದ್ರೆ ಆಫ್ಲೈನ್ ಅಲ್ಲಿ 50-100 ಜನ ಕಲಿತಾ ಇದ್ರು. ಸೊ ಆನ್ಲೈನ್ ಬಂದಾದ್ಮೇಲೆ ಮೊದಲನೇ ಬ್ಯಾಚ್ 250, ಎರಡನೇ ಬ್ಯಾಚ್ 600 ಜನ, 3ನೇ ಬ್ಯಾಚ್ 3000, 2ನೇ ಬ್ಯಾಚ್ 2200. ಸೊ ಟೋಟಲಿ 4th ಬ್ಯಾಚ್ TM ಕೋರ್ಸ್ ನಡೀತಾ ಇದೆ. ಇದರ ಫಲವಾಗಿ ಕರ್ನಾಟಕದಾದ್ಯಂತ ಮತ್ತು ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಸಾವಿರಾರು ಹೀಲರ್ಸ್ ಸೃಷ್ಟಿಯಾಗಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ತುಂಬಾ ಖುಷಿ ವಿಚಾರ. ಸೊ ಹೀಲರ್ಸ್ ನಮ್ಮ ಒಂದು ಫ್ರೀ ಕ್ಲಾಸಲ್ಲಿ ತಮ್ಮ ಯಾವ್ದಾರು ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ದಟ್ ನೀವು ಕಲಿತಾ ಇದ್ದೀರಾ. ಸಬ್ಜೆಕ್ಟ್ ಈಸಿ ಮಾಡಿದೀವಿ ಎಲ್ರೂ ಅರ್ಥ ಆಗ್ಲಿ ಅಂತ. ಸ್ಟಿಲ್ ಕೆಲವೊಂದು ಕನ್ಫ್ಯೂಷನ್ಸ್ ಇದ್ರೆ ಅದು ಕಲರ್ ಥೆರಪಿ ಇರ್ಬೋದು, ಅಕ್ಯುಪ್ರೆಷರ್, ಮರ್ಮ ಥೆರಪಿ, ಸಿಂಗಲ್ ಪಾಯಿಂಟ್ ಅಕ್ಯುಪ್ರೆಷರ್, ಕಲರ್ ನ್ಯೂಮರಾಲಜಿ, TM ಪಾಯಿಂಟ್ಸ್. ಸೊ ನಿಮ್ಮಲ್ಲಿ ಈ ಎಲ್ಲದರಲ್ಲಿ ಯಾವುದೇ ಒಂದು ಡೌಟ್ ಇದ್ರೆ ನೀವು ಇದನ್ನು ಕೇಳ್ಬೋದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್, 2026, 25, 26ರಲ್ಲಿ ಕೋರ್ಸ್ ಜಾಯಿನ್ ಆಗಿರೋರು ಸುಮಾರು 650-700 ಜನಕ್ಕೆ ನಾಡೀಶ್ವರ ಕೊಡೋದು ಬಾಕಿ ಇತ್ತು. ಸೊ ಹೊಸದಾಗಿ 3 ದಿನದಿಂದ 500 ನಾಡೀಶ್ವರ ಫ್ಯಾಕ್ಟ್ರಿಯಿಂದ ಬಂದಿದೆ. ಅದನ್ನ ಕ್ಲಿನಿಕಲ್ ಕೊಡೋ ಕೆಲಸ ನಡೀತಾ ಇದೆ. ಸೊ ತಾವೆಲ್ಲರೂ ಬೆಂಗಳೂರಲ್ಲಿರೋರು, ಬೆಂಗಳೂರು ಸುತ್ತಮುತ್ತ, ಮೈಸೂರು, ತುಮಕೂರಲ್ಲಿ ಯಾರಾದರೂ 26 ಬ್ಯಾಚ್ ಇಂದ TM ಸ್ಟೂಡೆಂಟ್ಸು ನಾಡೀಶ್ವರ ಬುಕ್ ಮಾಡಿದ್ರೆ ನೀವು ಕ್ಲಿನಿಕಲ್ಲಿ ಬಂದು ಡೆಮೋ ತಗೊಂಡು ಯಾವ ಥರ ಪಲ್ಸ್ ನೋಡೋದು ಅಂತ, ಯಾವ ಥರ ಇಂಟರ್ಪ್ರಿಟ್ ಮಾಡೋದು ಎಲ್ಲದನ್ನ ತಗೊಂಡು ಹೋಗ್ಬೋದು. ಓಕೆ, ಇಲ್ಲ ನೀವು ಬೆಂಗಳೂರಿಗೆ ನಮ್ಮ 19th, 20th ಈ ಶುಕ್ರವಾರ ಶನಿವಾರ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಬರ್ತಾ ಇದ್ದೀರಿ ಅಂದ್ರೆ ನಿಮಗೆ ನಾಡೀಶ್ವರ ಅಲ್ಲೇ ಕೊಡ್ತೀವಿ. ಸರಿನಾ? ನೀವೇನಾದ್ರು ನಾಡೀಶ್ವರ ಬುಕ್ ಮಾಡಿದ್ರೆ. ಸೊ ಡೆಫಿನೆಟ್ ಆಗಿ ಈ 2 ದಿನದಲ್ಲಿ ಏನ್ ಕಲಿಬಹುದು ಅಂತಂದ್ರೆ ಈ ಸಿಂಗಲ್ ಪಾಯಿಂಟ್ ಅಕ್ಯುಪ್ರೆಷರ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಮರ್ಮ ಪಾಯಿಂಟ್ಸ್ ನಾವು ಹೇಳ್ಕೊಡ್ತೀವಿ. ಮೊದಲನೇ ದಿನ 10 ಗಂಟೆಯಿಂದ 11 ಗಂಟೆ ಟೀ ಬ್ರೇಕ್ ತನಕ ನಿಮಗೆ TM ಫಸ್ಟ್ ಪಾರ್ಟ್ 1 ಬುಕ್ ಲಾಂಚ್ ಇರುತ್ತೆ. ಟೀ ಬ್ರೇಕಲ್ಲಿ ತಮ್ಮೆಲ್ರಿಗೂ ಫಸ್ಟ್ ಡೇ ಟೀ ಬ್ರೇಕಲ್ಲೇ ನಿಮ್ಗೆಲ್ರಿಗೂ ಬುಕ್ ಸಿಗುತ್ತೆ. ನೆಕ್ಸ್ಟ್ 11:15 1 ಗಂಟೆ ತನಕ ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಜನರಿಕ್ ಆಗಿ ಡಿಸೀಸ್ ಯಾವ ಥರ ಡೆವಲಪ್ ಆಗಿದೆ, ಅದನ್ನ ಯಾವ ಥರ ಕ್ಲಾಸಿಫೈ ಮಾಡೋದು, ಯಾವ ಥರ ರೀಡ್ ಮಾಡೋದು ಅದೆಲ್ಲ ನೋಡ್ತೀವಿ. ಸಮ್ ಪ್ರಾಕ್ಟಿಕಲ್ಸ್ ಇರುತ್ತೆ ಮಧ್ಯದಲ್ಲಿ. ಮಧ್ಯಾಹ್ನದ ಕ್ಲಾಸಲ್ಲಿ ದ ಪ್ರಿನ್ಸಿಪಲ್ ಆಫ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಮತ್ತೆ ಸಿಂಗಲ್ ಪಾಯಿಂಟ್ ಅಕ್ಯುಪ್ರೆಷರ್ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕವಾಗಿ ಯಾವ ಥರ ತೊಂದರೆ ಇದಾವೆ ವಾಸಿ ಮಾಡ್ಬೋದು ಅಂತೇಳಿ. ಸೊ ಈ ಥರ ಟೋಟಲ್ ಆಗಿ ಪರ್ ಡೇಗೆ ನಿಮಗೆ 4 ಸೆಷನ್ಸ್ ಇರುತ್ತೆ. ಬಿಫೋರ್ ಟೀ ಬ್ರೇಕ್, ಆಫ್ಟರ್ ಟೀ ಬ್ರೇಕ್ ಮಾರ್ನಿಂಗ್ ಸೆಷನ್, ಆಫ್ಟರ್ ಲಂಚ್ ಮತ್ತೆ ಆಫ್ಟರ್ ಟೀ ಬ್ರೇಕ್. ಸೊ ಟೋಟಲಿ ಡೈಲಿ 4 ಸೆಷನ್ಸ್ ನಡೀತಾ ಇದೆ. ಸೊ ಮಧ್ಯದಲ್ಲಿ ನಮ್ಮ ಬಸವ ಅಕಾಡೆಮಿ ಹೀಲರ್ಸ್ ಇಂದ ಕೆಲವೊಂದು ಕ್ಲಾಸ್ ಡೆಮೋಸು ನಡೆಯುತ್ತೆ. ಅಂಡ್ ನೀವು ಪ್ರೆಷರ್ ಪಾಯಿಂಟ್ಸ್ ಯಾವ ಥರ ಮಾಡೋದು ಮತ್ತೆ ಮರ್ಮ ಚಿಕಿತ್ಸೆ ಪಾಯಿಂಟ್ಸ್ನ ಯಾವ ಥರ ಆಕ್ಟಿವೇಟ್ ಮಾಡೋದು ಇದೆಲ್ಲವುದು ಲಾರ್ಜ್ ಸ್ಕ್ರೀನ್ ಇರುತ್ತೆ 10x30 ಫೀಟ್. ಸೊ ಪ್ರತಿ ಪಾಯಿಂಟ್ಸನ್ನ ನೀವು ಈಸಿಯಾಗಿ ನೋಡಿಬಿಟ್ಟು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೋದು. ಸರಿನಾ? ಸೊ ಇನ್ನು 2 ದಿನ ಕ್ಲಾಸ್ ಇದೆ. ಸೊ ತಮ್ಮ ಇಂಟ್ರೆಸ್ಟೆಡ್ ಇರೋರು ರಿಜಿಸ್ಟರ್ ಮಾಡಿಸಿ ನೀವು ಡೈರೆಕ್ಟಾಗಿ ಅಲ್ಲಿಗೆ ಬಂದು ಪೇ ಮಾಡ್ಬೋದು. ಬಿಫೋರ್ ದಟ್ ನಿಮ್ಮ ಸೀಟ್ ಬುಕ್ ಮಾಡಬೇಕಂದ್ರೆ
ಪೇಮೆಂಟ್ ಸ್ಕ್ರೀನ್ಶಾಟ್ ಇವತ್ತಿನ ವಿಡಿಯೋದಲ್ಲಿ ಬಿಟ್ಟಿದ್ದೀವಿ. 500 ರುಪೀಸ್ ಪೇ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡಿ, ಅದಾದ್ಮೇಲೆ ಅಲ್ಲಿಗೆ ಬಂದಾದ್ಮೇಲೆ ರಿಮೈನಿಂಗ್ ಅಮೌಂಟ್ ಪೇ ಮಾಡ್ಬೋದು. ಸರಿನಾ? ಸೊ ತಮ್ಮೆಲ್ರಿಗೂ ಈ ಅಕ್ಯುಪ್ರೆಷರ್ ಕ್ಲಾಸ್ಗೆ ಸ್ವಾಗತ. ಸೊ ತುಂಬಾ ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ಅಕ್ಯುಪ್ರೆಷರ್ ಮಾಡಿಬಿಟ್ರೆ ದೇಹದಲ್ಲಿ ಏನಾಗುತ್ತೆ ಅಂತ ಅಲ್ವಾ? ಏನಾಗ್ಬೋದು? ಫಾರ್ ಎಕ್ಸಾಂಪಲ್, ಇಲ್ಲಿಂದ 3 ಫಿಂಗರ್ಸ್ ಡೌನ್, ದಿಸ್ ಈಸ್ ದ ಪಾಯಿಂಟ್. ಈ ಪಾಯಿಂಟ್ ಹೆಸರು ಏನ್ ಗೊತ್ತಾ? ಪೆರಿಕಾರ್ಡಿಯಂ 6. ಇಟ್ಸ್ ಬಿಲಾಂಗ್ ಟು ಆ ಪೆರಿಕಾರ್ಡಿಯಂ ಡ್ರೈನೆಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ಸ್ ಇಒಇ ಪಾಯಿಂಟ್ ಅಂತ ಕರಿತೀವಿ ನಾವು, ಎಕ್ಸ್ಟ್ರಾರ್ಡಿನರಿ ವೆಜಲ್ ಪಾಯಿಂಟ್. ಈ ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನಾಗ್ಬೋದು? ಎನಿಬಡಿ ಆನ್ಸರ್ ಮಾಡ್ತೀರಾ? ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂತ? ಎಸ್, ಲಕ್ಷ್ಮಿ HR, ಏನಾಗುತ್ತೆ ಮೇಡಮ್ ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಏನಾಗ್ಬೋದು? ಸರ್ ಕ್ಲಾಸ್ ಕೇಳಿಸ್ಕೊಂಡಿದೀನಿ, ಆದ್ರೆ ಅಷ್ಟು ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ ಸರ್ ನನ್ಗೆ. ತೊಂದ್ರೆ ಇಲ್ಲ. ಈ 2 ದಿನ ಕ್ಲಾಸ್ ಅಲ್ಲಿ ಸಿಂಪಲ್ ಆಗಿ ಒಂದು 10-15 ಪಾಯಿಂಟ್ ಹೆಂಗ್ ಹೇಳ್ಕೊಡ್ತೀವಿ ಅಂದ್ರೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋ ತರ. ಈ P6 ಪಾಯಿಂಟ್ ನ ಪ್ರೆಸ್ ಮಾಡಿದಾಗ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಸ್ಟಮಕ್ ಅಲ್ಲಿ ಹೀಟ್ ನ ಕಡಿಮೆ ಮಾಡುತ್ತೆ. ಓ ಸರ್, ಸರಿ ಸರ್. 1 ಪಾಯಿಂಟ್ ಸೊಲ್ಯೂಷನ್. ಯಾರು ಇದನ್ನ ಪ್ರೆಸ್ ಮಾಡಬಹುದು ಅಂತ ಹೇಳ್ತೀನಿ ನೋಡಿ. ಗ್ಯಾಸ್ಟ್ರಿಕ್ ಇರೋರು, ಸ್ಟಮಕ್ ಬ್ಲೋಟಿಂಗ್ ಇರೋರು, ಕಾನ್ಸ್ಟಿಪೇಷನ್ ಇರೋರು, ಹಸುವಾಗುತ್ತೆ ಬಟ್ ಊಟ ಸೇರ್ತಾ ಇಲ್ಲ ಅನ್ನೋರು, ಹೆಪಟೈಟ್ ತುಂಬಾ ಲೋ ಇರೋರು, ಊಟ ಮಾಡ್ಬೇಕಾದ್ರೆ ಉಗುಳಿಕೆ ಬರ್ತಾ ಇದೆ, ವಾಕರಿಕೆ ಬರ್ತಾ ಇದೆ, ನಾಸಿಯಾ ಆಗ್ತಾ ಇದೆ ಅಂತ, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ ಅಂತವ್ರು ಜಸ್ಟ್ 20 ಟೈಮ್ಸ್ ಎರಡೂ ಕಡೆ, ಈ ಕಡೆ ಮತ್ತೆ ಈ ಕಡೆ 20 ಟೈಮ್ಸ್ ಪ್ರೆಸ್ ಮಾಡೋದ್ರಿಂದ ವಿತಿನ್ 3 days ಅಲ್ಲಿ ನಿಮ್ಮ ಜಠರಾಗ್ನಿನಲ್ಲಿ ಜಠರ ರಸನ ಉತ್ಪತ್ತಿ ಮಾಡಬೇಕು. ಸರಿ ಸರ್, ನನ್ಗೆ ಅದೇ ಪ್ರಾಬ್ಲಮ್ ಇದೆ ಸರ್. ಸ್ಟಮಕ್ ಹೀಟ್ ಇದೆ ಸರ್, ಸ್ಟಮಕ್ ಹೀಟ್ ಇದೆ. ಟಂಗ್ ಅಲ್ಲಿ ನನ್ಗೆ ಗೊತ್ತಾಗ್ತಾ ಇದೆ, ಫುಲ್ ಬರ್ನಿಂಗ್ ಇದೆ ಸರ್, ಟಂಗ್ ಬರ್ನಿಂಗ್ ಇದೆ. ಆಮೇಲೆ ಈಗ ಒಂದು 4 days 15 days ಇಂದ ಹೆಡ್ಏಕ್ ಬರ್ತಾ ಇತ್ತು ಸರ್, ಮೈಗ್ರೇನ್ ಲೆಫ್ಟ್ ಸೈಡ್ ಬರ್ತಾ ಇತ್ತು. ನಾನು LU8 ಅದು ಪಾಯಿಂಟ್ ಹಾಕೊಂಡೆ ಸರ್. ಹಾಕೊಂಡಾಗ ಅವತ್ತು ಸ್ವಲ್ಪ ನನಗೆ ರಿಲೀಫ್ ಅನಿಸ್ತು. ಆದ್ರೆ ಇವಾಗ 2 days ಇಂದ ಮತ್ತೆ 2 ಸೈಡು ಹೆಡ್ಏಕ್ ಇದೆ ಸರ್. ಸೊ LU8 ಹೆಡ್ ರೀಸನ್ ಅಲ್ಲಿ ಕೋಲ್ಡ್ನೆಸ್ ನ ಇನ್ಕ್ರೀಸ್ ಮಾಡುತ್ತೆ. ಅದು ಹಾಕಿದ್ಮೇಲೆ ನೋವು ಬಂದಿದೆ ಅಂದ್ರೆ ಏನಾಗಿ, ಇಟ್ಸ್ ಬೆಟರ್ ನೀವು LI4 ನ ಪ್ರೆಸ್ ಮಾಡಿ. ಸರಿನಾ? ಆ LI4 ಪ್ರೆಸ್ ಮಾಡಿದಾಗ ಅದು ನಿಮ್ಮ ನಾಸಲ್ ರೀಸನ್ ಅಂದ್ರೆ ಸೈನಸ್ ರೀಸನ್ ಅಲ್ಲಿ ಮತ್ತೆ ತಲೆ ರೀಸನ್ ಅಲ್ಲಿ ಹೆಚ್ಚಿನ ನೀರಿನಾಂಶ ಇದ್ರೆ ಅದನ್ನ ತೆಗೆದು ಆಚೆ ಹಾಕುತ್ತೆ, ಸೈನಸಿಟಿಸ್ ಕಡಿಮೆ ಆಗುತ್ತೆ, ಮತ್ತೆ ತಲೆ ಭಾರ ಲೆಫ್ಟ್ ಸೈಡ್ ಹೆಡ್ಏಕ್ ಇದ್ರೆ ಕಡಿಮೆ ಆಗುತ್ತೆ. ಪಾಯಿಂಟ್ ಈಸ್ LI4. ಸೊ ಇಲ್ಲಿ ನೀವು ಈಲರ್ ಆಗ್ಬೇಕು ಅಂತಂದ್ರೆ ಪ್ರಿನ್ಸಿಪಲ್ ಕಲಿಬೇಕು. ಇವಾಗ ಪ್ರೆಸ್ ಮಾಡಕ್ಕೆ 100 ಪಾಯಿಂಟ್ ಇದೆ, ಅದು ಇಂಪಾರ್ಟೆಂಟ್ ಅಲ್ಲ. ಪ್ರೆಸ್ ಮಾಡಿದ್ಮೇಲೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಾಗಿ ಆ ಪಾಯಿಂಟ್ ಪ್ರೆಸ್ ಮಾಡಬೇಕು, ನನ್ನಲ್ಲಿ ಯಾವ ತರ ಸಿಂಪ್ಟಮ್ಸ್ ಇದ್ರೆ, ಯಾವ ತರ ಟಂಗ್ ಡಯಾಗ್ನೋಸಿಸ್ ಮಾಡಿದ್ರೆ ನಾವು ಯಾವ ತರ ಅನಲೈಸ್ ಮಾಡಬೇಕು ಅಂತ ಕಲಿಬೇಕು. ಈ ಟ್ರೀಟ್ಮೆಂಟ್ ಅಲ್ಲಿ 80% ನಿಮ್ ಸ್ಕಿಲ್ ಯೂಸ್ ಮಾಡೋದು ಡಯಾಗ್ನೋಸಿಸ್, 20% ಮಾತ್ರ ಥೆರಪಿಗೆ. ಒತ್ತದೇನೆ, ಯಾರು ದನಕಾಯನ ಹೇಳಿದ್ರೆ ಒತ್ತುತ್ತಾನೆ, ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನಂದ್ರೆ ಯಾಕಾಗಿ ಅದನ್ನ ಒತ್ತಬೇಕು. ಈ ಕಂಪ್ಲೀಟ್ ಲಾಜಿಕ್ಸ್ ನ ನಾವು ಈ 2 days ವರ್ಕ್ಶಾಪ್ ಅಲ್ಲಿ ಕಲಿತೀವಿ. ಈ ಲಾಜಿಕ್ಸ್ ನಿಮ್ಗೆ ಕೈವಶ ಆದ್ರೆ ಅದು ಕಾಯಿಲೆ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ತುಂಬಾ ವರ್ಷದಿಂದ ಇರ್ಬೋದು, ಅದನ್ನ ನಾವು ಈ ಸಿಂಗಲ್ ಪಾಯಿಂಟ್ ಅಕ್ಯುಪ್ರೆಷರ್ ಅಂಡ್ ಮರ್ಮ ಇದರಿಂದ ನಾವು ಸಾಲ್ವ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಎನರ್ಜಿ ಸ್ಪಾಟ್ಸ್. ಇವು ಎನರ್ಜಿ ಸ್ಪಾಟ್ಸ್. ನಮ್ಮ ದೇಹದಲ್ಲಿ ನೀವು ಊಟ ಮಾಡಿರೋದು, ಉಸಿರಾಟಿರೋದು, ಅದು ಪ್ರಾಣವಾಯು ಆಗಿ ಪ್ರಾಣಶಕ್ತಿಯಾಗಿ ಕನ್ವರ್ಟ್ ಆಗಿರುತ್ತೆ. ಅದು ದೇಹದ ನಾಡಿಗಳಲ್ಲಿ
ಚಕ್ರಗಳಲ್ಲಿ ಮೆರಿಡಿಯನ್ಸ್ ಅಂದ್ರೆ ಆ ಎನರ್ಜಿ ಚಾನಲ್ಸ್ ಅಲ್ಲಿ ಫ್ಲೋ ಆಗ್ತಿರುತ್ತೆ. ಯಾವುದೋ ಒಂದು ಕಾರಣದಿಂದ ಕೆಲವೊಂದು ಮೆರಿಡಿಯನ್ಸ್ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆಗಿರುತ್ತೆ, ಇಲ್ಲ ಸ್ಟಕ್ ಆಗಿರುತ್ತೆ, ಇಲ್ಲ ಎಕ್ಸಸ್ ಫ್ಲೋ ಇರುತ್ತೆ. ಅದನ್ನ ನೀವು ಬ್ಯಾಲೆನ್ಸ್ ಆಗಿ ಅಬ್ಸರ್ವ್ ಮಾಡಿ ಅದಕ್ಕೆ ನೀವು ಪ್ರೆಷರ್ ಪಾಯಿಂಟ್ ಕೊಟ್ಟಾಗ ಆ ಟಾಕ್ಸಿನ್ಸ್ನ ಕ್ಲಿಯರ್ ಮಾಡಿ, ಆ ಬ್ಲಾಕೇಜನ್ನು ಕ್ಲಿಯರ್ ಮಾಡಿ ಮತ್ತೆ ಈಸಿ ಎನರ್ಜಿ ಫ್ಲೋನ ಮಾಡ್ಬೋದು. ಯಾವಾಗ ಎನರ್ಜಿ ಪಾತ್ ಫ್ರೀ ಆಗುತ್ತೆ, ಕಾಯಿಲೆ ವಾಸಿ ಮಾಡೋದಕ್ಕೆ ಹೊರಗಡೆಯಿಂದ ಆ್ಯಂಟಿಬಯೋಟಿಕ್ಸು, ಆ್ಯಂಟಿ ಅಲರ್ಜಿಕ್ಕು, ಪೇನ್ ಕಿಲ್ಲರ್ ಬೇಕಾಗಲ್ಲ. ನಿಮ್ಮ ಒಳಗಡೆನೆ ಅದು ತನಿಗೆ ತಾನೇ ವಾಸಿ ಆಗುತ್ತೆ. ಗಾಟ್ ಇಟ್? ಸೇಮ್ ಕಲರ್ ಥೆರಪಿ ಪ್ರಿನ್ಸಿಪಲ್, ಅದು ವೈಬ್ರೇಷನ್ಸ್ ಮೇಲೆ ವರ್ಕ್ ಆಗುತ್ತೆ. ಅಕ್ಯುಪ್ರೆಷರ್ ಬಂದ್ಬಿಟ್ಟು ನಿಮ್ಮ ಮೆರಿಡಿಯನ್ ಫ್ಲೋ ಮೇಲೆ ವರ್ಕ್ ಆಗುತ್ತೆ. ಎರಡೂ ಅದ್ಭುತವಾದ ರಿಸಲ್ಟ್ಸ್ ಇದೆ. ಮಕ್ಕಳಿಗೆ ಯೂಸ್ ಮಾಡಿ, ದೊಡ್ಡವರಿಗೆ ಮಾಡಿ, 20 ವರ್ಷದಿಂದ ಡಯಾಬಿಟಿಕ್ BP ಇರೋರಿಗೂ ವರ್ಕ್ ಮಾಡಿ, ಎಲ್ಲರಿಗೂ ವರ್ಕ್ ಆಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಸೊ 19-20 ಏನು ಅಕ್ಯುಪ್ರೆಷರ್ ಕ್ಲಾಸ್ ನಡೀತಾ ಇದೆ, ಸೊ ಅದನ್ನ ತಿಳ್ಕೋದಕ್ಕೆ ನಿಮ್ಗೆ ಏನಾದ್ರು ಕುತೂಹಲ ಇದ್ರೆ, ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ, ಎಸ್ ಕಮಲಾದೇವಿ, ಏನಾದ್ರು ಡೌಟ್ ಇದೆಮ್ಮ? ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಸರ್ ಆರೋಗ್ಯವಾಗಿದ್ದೀನಿ ಸರ್. ಈಗ Super. ಲಾಸ್ಟ್ ಟೈಮ್ ಕಾಲ್ ಸಿಕ್ಕಿತ್ತು ಸರ್ ನನ್ಗೆ, ಮಂಡಿ ನೋವಿಗೆ ನೀವೆಲ್ಲ ಹೇಳಿದ್ರಿ ಕಲರು. ಅದೇ ತರ ಹಾಕಿದ್ಮೇಲೆ ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಸರ್ ನನ್ಗೆ. ಕಂಟಿನ್ಯೂ ಮಾಡಿ. ಓಕೆ ಸರ್. ಗುಡ್. ಎನಿ ಕ್ವಶನ್ಸ್? ನನ್ಗೆ ಸರ್ ಕ್ವಶನ್ಸ್ ಅಂದ್ರೆ, ನಮ್ ಮಗ ಅವನ್ಗೆ 27 ಇಯರ್ಸ್ ಸರ್. ಅವನ್ಗೆ ಹೊಟ್ಟೆ ಸ್ವಲ್ಪ ತುಂಬಾ ದಪ್ಪ ಆಗ್ತಾ ಇದೆ ಸರ್. ಡ್ರಿಂಕ್ಸ್ ಏನಾರು ಮಾಡ್ತಾನ? ಇಲ್ಲ ಸರ್, ಆತರ ಎಲ್ಲ ಏನಿಲ್ಲ. ಸಾಫ್ಟ್ವೇರ್ ಕೆಲಸ ಅಲ್ಲಿ ಕುತ್ಕೊಂಡ್ ಮಾಡೋದ್ರಿಂದ ಹೊಟ್ಟೆ ಸ್ವಲ್ಪ ಮುಂದೆ ಜಗ್ದಂಗ್ ಆಗ್ಬಿಟ್ಟಿದೆ ಸರ್. ಅದಕ್ಕೆ ಏನಾರ ತಮ್ಮಿಂದ ಕಲರ್ಸ್ ಉಪಯೋಗ ಆದ್ರೆ. ಡೆಫಿನೆಟ್ ಆಗಿ ಕೊಡ್ತೀನಿ. Okay, ನೀವು sir. ಎಷ್ಟೇ ಏನೇ ಊಟ ಮಾಡಿದ್ರು ಹೊಟ್ಟೆ ಮುಂದಕ್ಕೆ ಬರಬಾರ್ದು, ಜೋತು ಬೀಳಬಾರ್ದು ಅಂತಂದ್ರೆ ನಿಮ್ಮ ಸ್ಟಮಕ್ ಮೇಲ್ಗಡೆ ಒಂದು ಆರ್ಗನ್ ಇರುತ್ತೆ, ಗುಲ್ಮ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಅದನ್ನ ಸ್ಪ್ಲೀನ್ ಅಂತ ಕರಿತೀವಿ. Okay, sir. ಆ ಸ್ಪ್ಲೀನ್ ಆರ್ಗನ್ ಸ್ಟ್ರೆಂತ್ ಆಗಿದ್ರೆ ಹೊಟ್ಟೆ ಬರಲ್ಲ. ಸೊ ಆ ಸ್ಪ್ಲೀನ್ ಆರ್ಗನ್ ವೀಕ್ ಆಗೋದು ಯಾವಾಗ ಗೊತ್ತಾ? ಒಂದು, ಸಿಹಿ ತಿಂಡಿಗಳು ತಿಂದ್ರೆ. ಎರಡನೇದು, ತುಂಬಾ ಹೊತ್ತು ಕುತ್ಕೊಳ ಕೆಲಸ ಮಾಡಿದ್ರೆ. ಮೂರನೇದು, ತುಂಬಾ ಚಿಂತೆ ಮಾಡಿದ್ರೆ. ಓಕೆ, ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ ಎಡಗೈ ಹೆಬ್ಬೆರಳು ಬುಡದಲ್ಲಿ, ದಿಸ್ ಇಸ್ ದ ಪಾಯಿಂಟ್. ಇದನ್ನ 15-20 ಸತಿ ಪ್ರೆಸ್ ಮಾಡ್ಬಿಟ್ಟು ವಾರಕ್ಕೆ 2 ದಿವಸ ಮಾತ್ರ. ಅಲ್ಲಿ ನಂಬರ್ 5 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರಿಬೇಕು. ಯೆಲ್ಲೋ ಕಲರ್ ಅದ್ಭುತವಾಗಿ ವರ್ಕ್ ಆಗುತ್ತೆ. ಓಕೆ ಸರ್. Okay? ಇದು ಚಿಕ್ಕವ್ರಿಗೆ ಮಾಡಿದ್ರು ವರ್ಕ್ ಆಗುತ್ತೆ, ದೊಡ್ಡವ್ರಿಗೆ ಮಾಡಿದ್ರು ವರ್ಕ್ ಆಗುತ್ತೆ. ಕೆಲವೊಂದ್ಸರಿ ಲೇಡೀಸ್ಗೆ ಪ್ರೆಗ್ನೆನ್ಸಿ ಆದ್ಮೇಲೆ ತುಂಬಾ ಹೊಟ್ಟೆ ಮುಂದೆ ಬಂದಿರುತ್ತೆ, ಅದನ್ನು ಸ್ಪ್ಲೀನ್ ಚಿ ಡಿಫಿಷಿಯನ್ಸಿ. ಟೆಕ್ನಿಕಲಿ ಇದನ್ನ ಸ್ಪ್ಲೀನ್ ಚಿ ಸಿಂಕಿಂಗ್ ಅಂತ ಕರೀತಾರೆ. ಈ ಪ್ರೆಷರ್ ಪಾಯಿಂಟ್ ಪ್ರೆಸ್ ಮಾಡಿ ನಂಬರ್ 5 ಯೆಲ್ಲೋ ಕಲರ್ 1 ಅವರ್ ಇಲ್ಲ 2 ಅವರ್ ಹಾಕಿ ಸಾಕು. ಇಷ್ಟು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಜೋತು ಬೀಳೋದನ್ನ ಕಂಟ್ರೋಲ್ ಮಾಡಿ ಸ್ಟಿಫ್ ಮಾಡ್ಬೋದು. ಇದ್ರ ಜೊತೆಗೆ ಸಿಹಿ ಪದಾರ್ಥಗಳನ್ನು ಆದಷ್ಟು ಚೂರು ಕಡಿಮೆ ಮಾಡಿ, ಒಳ್ಳೆಯದು. ಸರಿನಾ? ಥ್ಯಾಂಕ್ ಯು. ಎಸ್ ಅಜಯ್, ಡು ಯು ಹ್ಯಾವ್ ಎನಿ ಕ್ವಶನ್? ಸರ್ ನಮಸ್ತೆ. ನಮಸ್ಕಾರ. ಸರ್ ಇದು ಇದಕ್ಕೆ July 5th ಅದು ಪೇಮೆಂಟ್ ಮಾಡಿದೀನಿ, ಅದನ್ನ ಯಾರಿಗಾದ್ರೂ ಕಳಿಸ್ಬೇಕಾ ಸರ್ ಪೇಮೆಂಟ್? ಇದ್ರ ಬಗ್ಗೆ ಕಳ್ಸೋದೇನ್ ಬೇಡ. July 5th ಕಾನ್ವೊಕೇಶನ್ ಇದೆ ಅಲ್ವಾ, ನೀವು ಕಂಪ್ಲೀಟ್ ಪೇ ಮಾಡಿರೋದು ಅದರಲ್ಲಿ ಎಲ್ಲ ಹೆಸರು ಎಲ್ಲ ನೀಟಾಗಿ ಫುಲ್ ನೇಮ್ ಮೆನ್ಷನ್ ಮಾಡಿರ್ತೀರಲ್ವಾ. ಸೊ ನೀವು ಅಲ್ಲಿ ಏನ್ ಹೆಸರು ಮೆನ್ಷನ್ ಮಾಡಿರ್ತೀರೋ ಅದೇ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಲ್ಲಿ ಬರೋದು. ಸರ್ ಆಮೇಲೆ ಇನ್ನೊಂದು ಕ್ವಶನ್, ಈಗ ಇದು
ಸೆನ್ಸಿಟಿವಿಟಿಗೆ ಅಂತ ಇಲ್ಲಿ ರೆಡ್ ಹಾಕಿದ್ರೆ ಅದು ಟೈಮು ಡಿಲೇ ಆಗುತ್ತೆ ಸರ್, ಏನೋ ಡಿಲೇ ಮೆನ್ಸಸ್ ಆತರ ಏನಾದ್ರು ಆಗುತ್ತಾ? ಆಗುತ್ತೆ. ಅವಾಗ ಯಾವ ತರ ಆಗ್ತದೆ ಸರ್ ಅದನ್ನ? ನೀವು ಸೆನ್ಸಿಟಿವಿಟಿ ಎಲ್ಲಿ ಕಡಿಮೆ ಮಾಡಬೇಕು? ಅಂದ್ರೆ ಎಮೋಷನಲ್ ಸೆನ್ಸಿಟಿವಿಟಿ ಕಡಿಮೆ ಮಾಡ್ಬೇಕಂದ್ರೆ ಕಾನ್ಶಿಯಸ್ ಮೈಂಡಿಗೆ ಹಾಕಿ. 2 ಮಧ್ಯದ ಬೆರಳು ಸರ್ ಮೊದಲನೇ ಲೈನ್ಗೆ ರೆಡ್ ಲೈನ್ ಹಾಕಿ. ಇಲ್ಲಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಇಟ್ ವರ್ಕ್ಸ್ ಹೋಲ್ ಬಾಡಿ. ಅದೇ ಸಿಜೋಫ್ರೇನಿಯಾ ಅಂತ ಕಂಡೀಷನ್, ಅದಕ್ಕೂ ಇದೇ ಆಗುತ್ತೆ ಸರ್? ಇಲ್ಲ ಪಿಂಕ್ ಏನಾದ್ರು ಆಗುತ್ತೆ? ಪಿಂಕ್ ಬೇಡ, ವಾರಕ್ಕೆ ಒಂದ್ಸರಿ ಇಲ್ಲ 2 ಸತಿ ಯೆಲ್ಲೋ ಕಲರ್ ಹಾಕಿ. ಕಾನ್ಶಿಯಸ್ ಸಬ್ ಕಾನ್ಶಿಯಸ್. ಎಸ್, ಯಾಕಂದ್ರೆ ಅವ್ರಿಗೆ ಮೆಮೊರಿ ತುಂಬಾ ವೀಕ್ ಆಗಿರುತ್ತೆ, ನರ್ವಸ್ ಸಿಸ್ಟಮ್ ತುಂಬಾ ವೀಕ್ನೆಸ್ ಆಗಿರುತ್ತೆ. ಅದಕ್ಕೊಂದು ಬಲ ತುಂಬಬೇಕಂದ್ರೆ ಪೃಥ್ವಿ ಬೇಕು. ಹಾಲುಸಿನೇಷನ್ಸ್ ಅದೆಲ್ಲ. ಹ್ಯಾಲುಸಿನೇಷನ್ ಬರೋದು ಯಾವಾಗ ಅಂದ್ರೆ ವಿಂಡ್ ಜಾಸ್ತಿ ಆಗಿ ಪೃಥ್ವಿ ಕಮ್ಮಿ ಆದ್ರೆ. ಎಲ್ಲ ಹಾಕಿದಾಗ ಏನಾಗುತ್ತೆ, ವಿಂಡ್ ಕಡಿಮೆ ಆಗಿ ಪೃಥ್ವಿ ಹೆಚ್ಚಾಗುತ್ತೆ, ಉಲ್ಟಾ ಆಗುತ್ತೆ. ಅವಾಗ ಒಂದು ಡಿಪ್ರೆಷನ್ ಈಸ್ ಆಕ್ಚುಲಿ ಲಿವರ್ ಚಿ ಸ್ಟಾಗ್ನೇಷನ್. ಯಾರೆಲ್ಲ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಅವ್ರಿಗೆ ಫಿಸಿಕಲ್ ಆಗಿ ಲಿವರ್ ಆರ್ಗನ್ ತುಂಬಾ ವೀಕ್ ಇರುತ್ತೆ. Sir, I have a question. If somebody is angry on us, will we get their energy? ಕನ್ನಡದಲ್ಲಿ ಮಾತಾಡಿ. I don't know Kannada. ಕನ್ನಡ ಗೊತ್ತು ನೀವ್ ಹೇಳಿ. ಸರ್. ಅದೇ ಡಿಪ್ರೆಷನ್, ಸಿಜೋಫ್ರೇನಿಯಾ ಅದು ಇದೆ ಸರ್. ಅದೇ ಇಲ್ಲಿ ರೆಡ್ ಅಂಡ್ ಯೆಲ್ಲೋ ಬಳಸೋದ್ರ ಜೊತೆಗೆ ಲಿವರ್ ಜಾಯಿಂಟ್ ಗೆ ನಂಬರ್ 3 ಸ್ಕೈ ಬ್ಲೂ ಬಳಸಿ. PM ಪಾಯಿಂಟ್ಸ್ ನಾಡಿ ಸ್ವರ ಕೊಡ್ತಾ ಇದ್ದೀನಿ. ನಾಡಿ ಸ್ವರ ನೋಡಿ ಕೊಡಿ, ಅದ್ಭುತವಾದ ರಿಸಲ್ಟ್ ಇರುತ್ತೆ. ಸರಿ, ಮೆಡಿಸಿನ್ ಅದಕ್ಕೆ ಕಡಿಮೆ ಮಾಡೋಣ ಇಲ್ಲ ಕಂಟಿನ್ಯೂ ಮಾಡ್ಕೊಂಡೆ? ಸಡನ್ ಆಗಿ ಮಾಡಬೇಡಿ. ನಮ್ ಟ್ರೀಟ್ಮೆಂಟ್ ಅಟ್ಲೀಸ್ಟ್ ಒಂದು 2 to 3 months ಬಳಸಿ ಆಮೇಲೆ ಮೆಡಿಸಿನ್ ಕಡಿಮೆ ಮಾಡಿ. ಸರಿನಾ? ಜುಲೈ 5ನೇ ತಾರೀಕು ಬರ್ತೀರಲ್ವಾ, ಸೊ ಅವತ್ತಿನ ದಿವಸ ನಿಮ್ ನಾಡಿ ಸ್ವರಕ್ಕೆ ಟಂಗ್ ಡಯಾಗ್ನಿಸಿಸ್, ಸಿಂಪ್ಟಮ್ ಡಯಾಗ್ನಿಸಿಸ್ ಎಲ್ಲ ಆ್ಯಡ್ ಆಗುತ್ತೆ. ಸೊ ದಟ್ ಇನ್ನೂ ಸೂಪರ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಸೊ ಜುಲೈ 5ನೇ ತಾರೀಕು ಯಾರೆಲ್ಲ ಕಾನ್ವೊಕೇಶನ್ ಅಟೆಂಡ್ ಆಗ್ತಾ ಇದ್ದೀರಾ 2025 ಬ್ಯಾಚ್, ಅವರೆಲ್ರಿಗೂ ಸ್ವಾಗತ. ಅವತ್ತಿನ ದಿವಸ ಇವತ್ತು ನಾಡಿ ಸ್ವರ ಪಲ್ಸ್ ಡಯಾಗ್ನಿಸಿಸ್ ಮಾಡ್ತಾ ಇದೆ. ಬೈ ಜುಲೈ 5th ಇಂದ ಪಲ್ಸ್ ಡಯಾಗ್ನಿಸಿಸ್, ಸಿಂಪ್ಟಮ್ ಅನಾಲಿಸಿಸ್ ಮತ್ತು ಟಂಗ್ ಡಯಾಗ್ನಿಸಿಸ್ ಮೂರನ್ನೂ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅದು ನಿಮಗೆ ರಿಪೋರ್ಟು ಮತ್ತು ಟ್ರೀಟ್ಮೆಂಟ್ ಸಜೆಷನ್ಸ್ ಕೊಡುತ್ತೆ. ಸೊ ಅವತ್ತು ಯಾರೆಲ್ಲ ಕನ್ವೊಕೇಶನ್ ಬರ್ತೀರಾ ಅವತ್ತು ನೀವು ನಿಮ್ಮ ನಾಡಿ ಸ್ವರನ ಅಪ್ಗ್ರೇಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು. ಎಸ್, ರಘು MR. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹಳೆ ಸ್ಟೂಡೆಂಟ್ ಹೌದಾ? L5S1 ಇದಕ್ ಬಂದಿದ್ದೆ, ಕ್ಲಿನಿಕ್ ಬರ್ತಾ ಇದ್ದೆ. ಎಸ್, ನೋಡಿರ್ತೀರ, ಕೂದಲು ಸ್ವಲ್ಪ ನೋಡಿದೆ. ಕಮ್ಮಿ ಆಗಿದೆ, ಮೊದಲು ಜಾಸ್ತಿ ಇತ್ತು ಅಷ್ಟೇ. ಸೊ ಏನಿಲ್ಲ, ಅದು ಯೂರಿನ್ ಇನ್ಕಾಂಟಿನೆನ್ಸ್ ಈಗಲೂ ಅಷ್ಟೊತ್ತು ಕಂಟ್ರೋಲ್ ಆಗಿಲ್ಲ, ಇನ್ನು ಸ್ವಲ್ಪ ಕಂಟ್ರೋಲ್ ಇದೆ. ಮರ್ಮ ಥೆರಪಿ ಏನಾದ್ರು ಇದೆಯಾ, ಚಾನ್ಸಸ್ ಇದೆಯಾ? L5S1 ಅಂದ್ರೆ ಇಟ್ಸ್ ರಿಲೇಟೆಡ್ ಟು ಕಿಡ್ನಿ ಮೆರಿಡಿಯನ್. ರೆಡಿ ಮಾಡಿ ಸರ್. ಸೊ ಇಲ್ಲೊಂದು ಮರ್ಮ ಪಾಯಿಂಟ್ ಬರುತ್ತೆ, ಆರ್ಟ್ 1 ಅಂತ ಕರಿತೀವಿ, ಋದ್1 ಅಂತೇಳಿ. ಇಲ್ಲಾಂದ್ರೆ ಏನಾಗಿ ನಿಮಗೆ K25 ಈ ಪಾಯಿಂಟ್ ನ ನೀವು ಜಸ್ಟ್ ನೀವೇ ಆಕ್ಟಿವೇಟ್ ಮಾಡಬಹುದು ಎವ್ರಿ 3-4 days ಒನ್ಸ್. ಈ ಪಾಯಿಂಟ್ ಅನ್ನು ಆಕ್ಟಿವೇಟ್ ಮಾಡೋದ್ರಿಂದ ಕಿಡ್ನಿ ಮಸಲ್ಸ್ ಅಂದ್ರೆ ಅಲ್ಲಿ ಬ್ಲಾಡರ್ ಮಸಲ್ ಸ್ಟ್ರೆಂಥನ್ ಆಗ್ಬಿಟ್ಟು ನಿಮಗೆ ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಬಲಗೈ ತೋರು ಬೆರಳು 3rd ಜಾಯಿಂಟ್ಗೆ ನಂಬರ್ 5 ಎಲ್ಲೋ ಬರೀರಿ. ಅದ್ ಬರ್ಕೊಂತ ಇದ್ದೀನಿ ಸರ್, ಸಾಕಷ್ಟು ಅಷ್ಟು ಮಾಡಿ. ಸ್ವಲ್ಪ ಅಶ್ವಿನಿ ಮುದ್ರೆ ಮಾಡಿ, ಆನಸ್ ಹೋಲ್ಡ್ ಮಾಡೋದು ಬಿಡೋದು, ಹೋಲ್ಡ್ ಮಾಡೋದು ಬಿಡೋದು. ಬೆಳಿಗ್ಗೆ 10, ಸಂಜೆ 10. ಸರಿನಾ? ಥ್ಯಾಂಕ್ ಯು. ಸೊ ಯೂರಿನ್ ಇನ್ಕನ್ಸಿಸ್ಟೆನ್ಸಿ ಆಗ್ತಾ ಇದೆ ಅಂದ್ರೆ ಇದನ್ನ ಟೆಕ್ನಿಕಲ್ ಆಗಿ ನಾವು ಬ್ಲಾಡರ್ ಚಿ ಡಿಫಿಷಿಯನ್ಸಿ ಅಂತ ಕರಿತೀವಿ. ಯೂರಿನರಿ ಬ್ಲಾಡರ್ ಚಿ ಡಿಫಿಷಿಯನ್ಸಿ.
ಡೆಫಿನೆಟ್ ಆಗಿ ನೀವು ಅದರಿಂದ ಆಚೆ ಬರ್ಬೋದು. ಸೊ ಕೆಲವೊಂದು ಮರ್ಮ ಪಾಯಿಂಟ್ಸ್ ಲೋವರ್ ಅಬ್ಡಮೆನ್ ಅಲ್ಲಿ ಮಾಡ್ತೀವಿ ನಾವು. ಸೊ ವಿ ವಿಲ್ ಡೆಮಾನ್ಸ್ಟ್ರೇಟ್. ನೀವು 19-20 ಬರ್ತೀರಲ್ವಾ, ಸೊ ಅವತ್ತಿನ ದಿವಸ ಕೆಲವೊಂದು ಸ್ಪೈನಲ್ ಕಾರ್ಡಲ್ಲಿ, ಯಾಕಂದರೆ ನಿಮ್ಗೆ ಯೂರಿನ್ ಹೋಗ್ಬೇಕು ಅಂತ ಸೆನ್ಸೇಷನ್ ಆಗೋದು, ಸಡನ್ ಆಗಿ ಅರ್ಜೆಂಟ್ ಆಗೋದು, ಆ ನರ್ವ್ ಎಲ್ಲ ಲಂಬರಿಂದ ಬಂದಿರುತ್ತೆ. ಸೊ ಲಂಬರ್ ರೀಸನ್ನಲ್ಲಿ ಟೋಟಲ್ ಆಗಿ 7 ಮರ್ಮ ಪಾಯಿಂಟ್ಸ್ ಇರ್ತವೆ. ಸೊ ಅದನ್ನು ಆಕ್ಟಿವೇಟ್ ಮಾಡೋದ್ರಿಂದ ನೀವು ಅಲ್ಲಿರ್ತಕ್ಕಂಥ ಸಯಾಟಿಕ್ ಆಗಿರ್ಬೋದು, ಬ್ಲ್ಯಾಡರ್ ಸೆನ್ಸಿಟಿವಿಟಿ ಆಗಿರ್ಬೋದು, ಮತ್ತು ಅಂಗಾಲ್ ನಮ್ನೆಸ್ ಆಗೋದು, ಬರ್ನಿಂಗ್ ಆಗೋದು, ಅದೆಲ್ಲದನ್ನ ಕಂಟ್ರೋಲ್ ಮಾಡ್ಬೋದು. ಸರಿನಾ? ಮಧುರ, ನಮಸ್ಕಾರ. ನಮಸ್ತೆ ಸರ್. ಯಾವ ಊರಿಂದ? ನಮಸ್ತೆ ಸರ್. ಬೆಂಗಳೂರು. ಬೆಂಗಳೂರಿಂದ. ಹೇಳಿಮ್ಮ. ಹಾ ಸರ್, ಏನಿಲ್ಲ, ನಾನು TM ಸ್ಟೂಡೆಂಟ್. ಕಲರ್ ನ್ಯೂಮಾಲಜಿ, ಕಲರ್ ಥೆರಪಿ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್. ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನಂಗೆ ಒಂದು ಪ್ರಾಬ್ಲಮ್ ಸರ್. ಈಗ ಲೆಫ್ಟ್ ಹ್ಯಾಂಡು ಅಂದ್ರೆ ಒಂಥರ ನಮ್ನೆಸ್, ಸ್ವಲ್ಪ ಪೇನ್ ಲೆಫ್ಟ್ ಸೈಡು. ಆಮೇಲೆ ಇದು ಹಲ್ಲು ಸ್ವಲ್ಪ ಪೇನ್ ಇದೆ. ಅದಕ್ಕೆ ನಾನು ಲಿವರ್ 3 ಪ್ರೆಸ್ ಮಾಡ್ಕೊಂಡೆ, ಅಂದ್ರೆ ಇನ್ನು ಕೋಲ್ಡ್ ಆಗಿದೆ ಅನ್ಕೊಂಡು, ಲಿವರ್ ಅಲ್ಲಿ ಕೋಲ್ಡ್ ಆಗಿದೆ ಅನ್ಕೊಂಡು ಲಿವರ್ 3 ಪ್ರೆಸ್ ಮಾಡಿದೆ. 2 days ಓಕೆ ಸರ್, ಚೆನ್ನಾಗ್ ಆಯ್ತು. ಬಟ್ ಮತ್ತೆ ರಿಪೀಟ್ ಆಗಿದೆ ಇವಾಗ. ನೋಡಿ, ನೀವು ಈ ಕೈಯಲ್ಲಿ ಕಂಪ್ಲೀಟ್ ಆಗಿ ಬಂದು ನಿಮ್ಮ ಹತ್ರ ಎಂಡ್ ಆಗೋ ಮೆರಿಡಿಯನ್ ಯಾವ್ದು ಗೊತ್ತಾ? ಲಾರ್ಜ್ ಇಂಟೆಸ್ಟೈನ್. ಓಕೆ ಓಕೆ. ನೀವು ಲಿವರ್ ಮಾಡಿದ್ರೆ ಏನಾಗುತ್ತೆ? ಇಟ್ ಗಿವ್ಸ್ ರಿಲೀಫ್ ಹಾ ಅಲ್ವಾ? ಹೌದು. ಪ್ರೆಸ್ ಲಾರ್ಜ್ ಇಂಟೆಸ್ಟೈನ್. ಓ ಲಾರ್ಜ್ ಇಂಟೆಸ್ಟೈನು ಟೈಮಿಂಗ್ ಎಷ್ಟು ಗೊತ್ತಾ? ಲಾರ್ಜ್ ಇಂಟೆಸ್ಟೈನ್ ಆರ್ಗನ್ ಕ್ಲಾಕ್ ಟೈಮಿಂಗ್ ಎಷ್ಟು? ಬೆಳಿಗ್ಗೆ 5ರಿಂದ 7, ಹೌದು. ಸಂಜೆ 5ರಿಂದ 7 ಕಿಡ್ನಿ. ಸೊ ಲಾರ್ಜ್ ಇಂಟೆಸ್ಟೈನು ಮತ್ತೆ ಕಿಡ್ನಿ ಅವೆರಡು ಸೇಮ್ ಎನರ್ಜಿನ ಶೇರ್ ಮಾಡ್ಕೋತವೆ. ಸೊ ಒಂದ್ ದಿವಸ L11 ಪ್ರೆಸ್ ಮಾಡಿ, ಒಂದು 5-6 ದಿವಸ ಬಿಟ್ಟು K3 ಪ್ರೆಸ್ ಮಾಡಿ. ನಿಮ್ಮ ಹಲ್ಲವು, ಶೋಲ್ಡರ್ ಪೇನ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ ಸರ್. ಅದಕ್ಕೆ ಎಲ್ಲ ಈ ಕಡೆ ಪೇನ್ ಬರ್ತಾ ಇದೆ ಅಂತಾನಾ? ಹೌದು. LI ಅಲ್ಲಿ ನಿಮ್ಗೆ ಫೈರ್, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಚಿ ಡಿಫಿಷಿಯನ್ಸಿ, ಫೈರ್ ಕಡಿಮೆ ಆಗಿದೆ. ಓಕೆ. ಚೆನ್ನಾಗಿ ಊಟ ಮಾಡಿ, ನಥಿಂಗ್ ಟು ವರಿ. ಅದಕ್ಕೆ ಬ್ಲಡ್ ಕಡಿಮೆ ಆಗುತ್ತಾ ಸರ್? ಅದರಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ನನ್ನ ಬಾಡಿಯಲ್ಲಿ. ಎಷ್ಟಿದೆ ಇವಾಗ? ಅದು ಸರ್ ಟೆಸ್ಟ್ ಮಾಡಿಸಿ ನೋಡ್ಲೇ ಇಲ್ಲ. ಬಟ್ ಡಾಕ್ಟರ್ ಹೇಳಿದ್ದು ಕಡಿಮೆ ಇದೆ, ನೀವು ತಗೋಬೇಕು ಒಳ್ಳೆ ಫುಡ್ ಅಂತ ಹೇಳಿದ್ರು. ಅದೇ, ಇವಾಗ ಲಾರ್ಜ್ ಇಂಟೆಸ್ಟೈನ್ ಯಾಕೆ ವೀಕ್ ಆಗುತ್ತೆ ಅಂದ್ರೆ, ಲಾರ್ಜ್ ಇಂಟೆಸ್ಟೈನ್ ಗೆ ಎನರ್ಜಿ ಬರೋದು ಸ್ಟಮಕ್ ಮೆರಿಡಿಯನ್ ಇಂದ. ಹಾಗಾಗಿ ಚೆನ್ನಾಗಿ ತಿನ್ಬೇಕಷ್ಟೇ. ಓಕೆ. ಓಕೆ, ಒಳ್ಳೇದು. ಥ್ಯಾಂಕ್ ಯು. ಚೆನ್ನಾಗಿ ತಿನ್ಬೇಕಂದ್ರೆ ಬಿಳಿ ಅನ್ನ, ಕೆಂಪು ಸಾರು ಅಲ್ಲ. ಓಕೆ, ಸ್ವಲ್ಪ ದೇಶಿ ತಳಿ ಅಕ್ಕಿ, ಗೋಧಿ, ರಾಗಿ, ಜೋಳನ ಬಳಸಿ ಚೆನ್ನಾಗಿ ಆಗ್ತೀರ. ಓಕೆ, ಭರತ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರಿಂದ? ಸರ್ ನಂದು ಈಗ ಥೈರಾಯ್ಡ್ ಕ್ಲಾಸು, ಸ್ಪೈನ್ ಥೆರಪಿ ಎಲ್ಲ ಇದು ಮಾಡಿದ್ದೀನಿ, ಎಲ್ಲ ಕ್ಲಾಸ್ ಮಾಡಿದ್ದೀನಿ. ಆದ್ರೆ ನನ್ಗೆ 0 ಅಪ್ಲೈ ಮಾಡಿ ನಂಗೆ ನಿದ್ದೆದೊಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ರಾತ್ರಿ 10 ಗಂಟೆ 11 ಗಂಟೆ ಮಕ್ಕೊಂಡ್ರೆ ಒಮ್ಮೆ ಸ್ವಲ್ಪ ಎಚ್ಚರ ಆಗ್ತಾರಂದೆ, ಆಮೇಲೆ ಮಲಗಲಿಕ್ಕೆ ಬರಂಗಿಲ್ಲ. 3 ಗಂಟೆಗೆ ಮಲಗ್ತಾ ಇದ್ದೀನಿ ಮಾರ್ನಿಂಗ್. ಅದು ಒಂದೇ ಪ್ರಾಬ್ಲಮ್. ನಿಮ್ಗೆ ಮಲಗಿದ ತಕ್ಷಣ ನಿದ್ದೆ ಬರುತ್ತಾ ಬರಲ್ಲ? ಸ್ವಲ್ಪ ನಿದ್ದೆ ಬರುತ್ತೆ, ಆಮೇಲೆ ಸ್ವಲ್ಪ ಎಚ್ಚರ ಆಗ್ತಾರಂದ್ರೆ ಆಮೇಲೆ ನಿದ್ದೆ ಬರೋದೇ ಇಲ್ಲ. ಅದೇ ಎಷ್ಟು ಗಂಟೆಗೆ ಎಚ್ಚರ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸರ್ 11-11:30. ನೀವು ಮಲಗೋದು ಎಷ್ಟು ಗಂಟೆಗೆ? 10 ಗಂಟೆ 10:30 ಮಲಗ್ತೀನಿ. 11-11:30 ಎಚ್ಚರ ಆಗ್ಬಿಡುತ್ತೆ. ಆಮೇಲೆ ನಿದ್ದೆ ಬರೋದೇ ಇಲ್ಲ. ಮತ್ತೆ 3 ಗಂಟೆ ಅರ್ಲಿ ಮಾರ್ನಿಂಗ್ 3 ಗಂಟೆ ಮಲಗ್ತಾ ಇದ್ದೀನಿ. ಸೊ 11-11:30 ಟೈಮಿಂಗ್ ಬಂದ್ಬಿಟ್ಟು ಗಾಲ್ ಬ್ಯಾಡರ್. ಎಸ್ ಸರ್.
ಸೊ ನೀವು ಗಾಲ್ ಬ್ಲಾಡರ್ ನ ಕಂಟ್ರೋಲ್ ಮಾಡೋ ಪಾಯಿಂಟ್ ಗೊತ್ತಿದ್ರೆ ಸಾಕು. ಓಕೆ ಸರ್. ನೋಡಿ, ದಿಸ್ ಈಸ್ ಯುವರ್ LU7. ಹಾ ಸರ್. ಇದನ್ನ ಕ್ಲಾಕ್ ವೈಸ್ ಮಸಾಜ್ ಮಾಡಿ LU7. ಓಕೆ ಸರ್. 2 ಕೈಯಲ್ಲಿ. ಹ್ಞೂ. ಇವತ್ತು, ನಾಳೆ, ನಾಡಿದ್ದು 3 ದಿವಸ ಮಾಡಿ, ಆಮೇಲೆ ಮಗು ತರ ಮಾಡ್ತೀರಾ. ಅದೇ ಅದು SP6 ಒತ್ತಿದೆ ಸರ್, ಲಿವರ್ 3 ಇದು ಒತ್ತಿದೆ. ನನ್ ಸ್ವಲ್ಪ ಕೊಲೆಸ್ಟ್ರಾಲ್ ಇದು ಇದೆ, ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸೈಡ್ ಸ್ವಲ್ಪ ಇದು ಇದೆ ಸರ್. ನಿಮಗೆ LU7 ವರ್ಕ್ ಆಗಿಲ್ಲ ಅಂದ್ರೆ ಮಾತ್ರ ನೀವು ಲಿವರ್ 3ಗೆ ಹೋಗಿಲ್ಲ ಅಂದ್ರೆ ಬೇಡ. ಓಕೆ ಸರ್. ಎಸ್. ಸರಿನಾ? ಮತ್ತು ಫ್ಯಾಟ್ ಬರ್ನಿಂಗ್ ನನ್ ಸ್ವಲ್ಪ ಕಂಟ್ರೋಲ್ ಸ್ವಲ್ಪ ಆಗ್ತಾ ಇಲ್ಲ ಸರ್. ಸ್ವಲ್ಪ ನಂದು ಅದೇ ಹೈಪೋಥೈರಾಯ್ಡಿಸಮ್ ಇದೆ ಸರ್ ನಂದು. ಎಡಗೈ ಕಿರುಬೆರಳು ಇದು ಸೆಕೆಂಡ್ ಜಾಯಿಂಟಿಗೆ ನೀವು ವಾರದಲ್ಲಿ 2 ದಿವಸ ಡಾರ್ಕ್ ಬ್ಲೂ, 2 ದಿವಸ ಆರೆಂಜ್ ಹಾಕಿ, ನಿಮ್ಗೆ ಫ್ಯಾಟ್ ಮೆಟಬಲಿಸಮ್, ಫ್ಯಾಟ್ ಬರ್ನಿಂಗ್ ಇನ್ಕ್ರೀಸ್ ಆಗುತ್ತೆ. 2 ದಿವಸ ಆರೆಂಜ್ ಸರ್. 2 ದಿವಸ ಆರೆಂಜ್, 2 ದಿವಸ ಡಾರ್ಕ್ ಬ್ಲೂ ವಾರದಲ್ಲಿ. ಎಸ್ ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಫ್ಯಾಟ್ ಮೆಟಬಲಿಸಮ್, ಫ್ಯಾಟ್ ಕರಗಿಸೋದೊಂದು, ಮತ್ತೆ ಕೊಲೆಸ್ಟ್ರಾಲ್ ಆಗದಂಗೆ ನೋಡ್ಕೊಳೋದು ಇನ್ನೊಂದು. ಅದಕ್ಕೋಸ್ಕರ ಯು ಹ್ಯಾವ್ ಟು ಸ್ಟ್ರೆಂಥನ್ ಯುವರ್ ಲಿವರ್ ಅಂಡ್ ಗಾಲ್ ಬ್ಲಾಡರ್ ಮೆರಿಡಿಯನ್. ಸೊ ಅದನ್ನ ಸಿಸ್ಟಮೆಟಿಕ್ ಆಗಿ ಕಲಿಯೋಣ ಈ 19th and 20th. ಸೊ ಮೋರ್ ದೆನ್ 50 ಕ್ರಾನಿಕ್ ಡಿಸೀಸಸ್ ನ ನಾವು ಈ ಕ್ಲಾಸಲ್ಲಿ ಕಲಿತೀವಿ. ಓಕೆ, ಸೊ ಐ ಹೋಪ್ ಯು ಕ್ಯಾನ್ ಲರ್ನ್ ಬೆಟರ್. ಸುಗುಣ್ ಆರ್ ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ನಾನು 26 TM ಬ್ಯಾಚ್ ಸ್ಟೂಡೆಂಟ್ ಸರ್. ವೆಲ್ಕಮ್. ಹೇಗೆ ಕಲಿತಾ ಇದ್ದೀರಾ? ಚೆನ್ನಾಗಿ ಕಲಿತಾ ಇದ್ದೀನಿ ಸರ್. ಆಮೇಲೆ ಕ್ಲಾಸ್ಗೂ ಜಾಯ್ನ್ ಆಗಿದ್ದೀನಿ ಸರ್ 19th 20th. ಯಾವ ಊರಿಂದ? ನಮ್ದು ದೇವನಹಳ್ಳಿ ಹತ್ರ ವಿಜಯಪುರ ಅಂತ ಸರ್. ವಿಜಯಪುರ ಕೇಳಿದ್ದೀನಿ. ಅಲ್ಲೆಲ್ಲ ದ್ರಾಕ್ಷಿ ಬೆಳೀತಾರಲ್ವಾ? ಹೌದು ಸರ್, ದ್ರಾಕ್ಷಿ ಬೆಳೀತಾರೆ ಸರ್. ಎಸ್, ಹೇಳಿ ತಮ್ಮ ಕ್ವಶನ್ ಏನಿದೆ. ಸರ್ ಅದೇ ಈಗ ನಾವು ನಾಡೀಶ್ವರ ಬುಕ್ ಮಾಡಿರ್ಲಿಲ್ಲ ಸರ್, ಜಸ್ಟ್ TM ಕ್ಲಾಸ್ಗೆ ಜಾಯ್ನ್ ಆಗಿದ್ವಿ. ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇರಲಿಲ್ಲ. ತಾವು ಕ್ಲಾಸಲ್ಲಿ ಹೇಳ್ತಾ ಅದ್ರ ಬಗ್ಗೆ ಇವಾಗ ಗೊತ್ತಾಗ್ತಾ ಇದೆ. ಅದಕ್ಕೆ ಈಗ ನಾವು ಹೊಸದಾಗಿ ಪರ್ಚೇಸ್ ಮಾಡ್ಬೇಕಾದ್ರೆ ಜುಲೈ 5ನೇ ತಾರೀಕಿಗೆ ಪರ್ಚೇಸ್ ಮಾಡ್ಬೇಕಾ ಅಥವಾ ತಾವು ಸ್ಪೆಷಲ್ ಪ್ರೈಸ್ ಏನೋ ಕೊಡ್ತೀನಿ? ಜುಲೈ 5ನೇ ತಾರೀಕು ಕ್ಲಾಸ್ ನಿಮಗೆಲ್ಲ, ಹೋದ ವರ್ಷ ಸ್ಟೂಡೆಂಟ್ಸಿಗೆ. ಎಸ್ ಸರ್. ಅಲ್ಲ, ತಾವು ಅವತ್ತು ಬುಕ್ ಮಾಡ್ಕೋಬಹುದು, ನಾವೊಂದು ಆಫರ್ ಪ್ರೈಸ್ ಕೊಡ್ತೀವಿ ಅಂತ ತಾವು ಹೇಳಿದ್ರಿ ಸರ್. ಅಲ್ಲ, ನೀವು 19th ಬರ್ತೀರಲ್ಲ, ಅವತ್ತೇ ತಗೊಂಡೋಗ್ಬೋದು. ಎಸ್ ಸರ್. ಓಕೆ ಸರ್. ಜುಲೈ, ಜೂನ್, ಈ ಶುಕ್ರವಾರ ಶನಿವಾರ ಕ್ಲಾಸ್ ಇರುತ್ತಲ್ವಾ? ಎಸ್ ಸರ್, ಬರ್ತೀವಿ ಸರ್. ನೀವು ಅಲ್ಲಿಗೆ ಬಂದು ಡೈರೆಕ್ಟ್ ಕ್ಯಾಶ್ ಪೇ ಮಾಡಿಬಿಟ್ಟು, ಎಸ್ ಸರ್. ಅವತ್ತಿನ ದಿವಸನೇ ಸೂಪರ್ ಆಗಿರೋ ಡಿವೈಸ್ ಬಂದಿದೆ, 500 ಡಿವೈಸ್ ಇದೆ. ಓಕೆ ಸರ್. ಅವತ್ತಿನ ದಿವಸನೇ ತಗೊಂಡೋಗ್ಬೋದು. Okay, ನೀವು ಅವತ್ತು ನಾಡೀಶ್ವರ ತಗೊಂಡೋದ್ರೆ ಅವತ್ತು ನಿಮಗೆ ಪಲ್ಸ್ ಡಯಾಗ್ನೋಸಿಸ್ ಮಾತ್ರ ಇರುತ್ತೆ. ಜುಲೈ 5ನೇ ತಾರೀಕಿಗೆ ನಿಮಗೆ ಸಿಂಪ್ಟಮ್ ಅನಾಲಿಸಿಸ್ ಮತ್ತೆ ಟಂಗ್ ಡಯಾಗ್ನೋಸಿಸ್ ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಆಗುತ್ತೆ. ಓಕೆ ಸರ್. ಓಕೆ ಸರ್. ಸರಿನಾ? ಥ್ಯಾಂಕ್ ಯು. ಪ್ರೈಸ್ ಫೈನಲ್ ಮಾಡಿಲ್ಲ, ಬಟ್ ಐ ವಿಲ್ ಗಿವ್ ಯು ದ ಬೆಸ್ಟ್ ಪ್ರೈಸ್. ಸೊ ನೀವು TM ಸ್ಟೂಡೆಂಟ್ ಆಗಿದ್ರೆ ಆಲ್ರೆಡಿ 15,000 ಪೇ ಮಾಡಿರ್ತೀರಾ, ಇಲ್ಲ ಅಕ್ಯುಪ್ರೆಷರ್ಗೆ ಸಮ್ ಅಮೌಂಟ್ ಪೇ ಮಾಡಿ ಬಂದಿರ್ತೀರಾ. ಫೈನಲ್ ಆಗಿ ಈ ನಾಡೀಶ್ವರ ನಿಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ಗೆ ಯೂಸ್ ಆಗ್ಬೇಕಷ್ಟೆ. ಹಾಗಾಗಿ ಡೆಫಿನೆಟ್ ಆಗಿ ಒಂದು ಬೆಸ್ಟ್ ಪ್ರೈಸಿಗೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಎಸ್ ಶುಭಾ, ಹೌ ಆರ್ ಯು? ಹಲೋ, ನಮಸ್ಕಾರ. ಹಾ ಸರ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ಹೇಗ್ ನಡೀತಾ ಇದೆ ಕ್ಲಿನಿಕಲ್ ಪ್ರಾಕ್ಟೀಸ್? ಹಾ ಸರ್, ಚೆನ್ನಾಗಿ ನಡೀತಿದೆ. ಬರ್ತಾ ಇದ್ದಾರೆ ತುಂಬಾ ಜನ. ಗುಡ್ ಗುಡ್ ಗುಡ್. ಚೆನ್ನಾಗಿ ನಡೀತಿದೆ. ಕಲೀರಿ. ಬನ್ನಿಕಟ ರೋಡ್ ನಲ್ಲಿ, ಎಸ್, ನಮ್ ಫ್ರೆಂಡ್ ಕ್ಲಿನಿಕ್ ನಲ್ಲಿ ನನ್ನ ಇನ್ವೈಟ್ ಮಾಡಿರ್ತಾರೆ. ವಾರದಲ್ಲಿ 2 ದಿನ ಅಲ್ಲಿ ಹೋಗಿ ಬರ್ತೀನಿ. ಸೂಪರ್. ಬಟ್ ನಿಮ್ ಮೈಂಡ್ ರನ್ ಆಗ್ತಿರ್ಬೇಕು ಸಿಂಪ್ಟಮ್ ಅನಾಲಿಸಿಸ್ ಮೇಲೆ. ಹೌದು ಸರ್, ಈಗ ಯಾರನ್ನೇ ನೋಡಿದ್ರು ಒಂಥರ ಸ್ಕ್ಯಾನ್ ಮಾಡ್ದಂಗೆ, ಓ ಇಲ್ಲೆಲ್ಲ ಯಾರಿಗೋ ಪಿಗ್ಮೆಂಟೇಶನ್, ಅಯ್ಯೋ ಪಿಗ್ಮೆಂಟೇಶನ್ ಇದು ಎಲ್ಲ ನಾವ್ ಹಂಗೆ ಅನಲೈಸ್ ಮಾಡೋ ಹಂಗ ಆಗ್ಬಿಟ್ಟಿದೆ ಇವಾಗ ತುಂಬಾ ಜನ ನೋಡಿ ನೋಡಿ. ಹೇಗೆ ಅನಿಸ್ತಿದೆ ಒಬ್ಬ ಗೃಹಿಣಿಯಿಂದ ಡಾಕ್ಟರ್ ಆಗಿರೋದು? ಅಯ್ಯೋ ಸರ್, ಅದೇ ಹೇಳಿದ್ನಲ್ಲ, ನಮ್ಮ ಅನುಭವ ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ನಮ್ಮನ್ನ ತಗೊಂಡು ಹೋಗ್ಬಿಟ್ಟಿದ್ದೀರಾ ಸರ್ ನೀವು. ನಿಮ್ಮ ರಿಲೇಷನ್ಸ್ ಅಲ್ಲಿ, ಫ್ರೆಂಡ್ಸ್ ಅಲ್ಲಿ ನೀವು ಸೆಲೆಬ್ರಿಟಿ ಗೊತ್ತಾ? ಹೌದೌದು ಸರ್. ಡೈರೆಕ್ಟ್ ನಮ್ ಹೇಳ್ತಾರಾ ತಂದೆ ನಿಮ್ಮ ಸರ್? ತಾಯಿ ಅವ್ರು ಇವ್ರು
ಯಾರಿದ್ರು ಫೋನ್ ಮಾಡಿ ಇವತ್ ಹಂಗಾಗ್ತಿದೆ ಹಿಂಗಾಗ್ತಿದೆ ಇಮಿಡಿಯೇಟ್ ಅವ್ರಿಗೆ ಆ ಕಲರು ಈ ಕಲರು ಹೇಳ್ಬಿಟ್ಟಿದ್ವಿ. ಸೂಪರ್, ನಮ್ ಗುಡ್. ಮಕ್ಕಳು ಅಷ್ಟೇ ಸ್ಕೆಚ್ ಪೆನ್ ತಗೊಂಡ್ ಹೋಗಿರ್ತಾರೆ ಸ್ಕೂಲ್ ನಲ್ಲಿ. ಅಮ್ಮ ಇವತ್ತು ಅವನಿಗೆ ಹೊಟ್ಟೆ ನೋವಿತ್ತು, ಅಮ್ಮ ಇವತ್ತು ಇವನಿಗೆ ಕೆಮ್ಮಿತ್ತು ಅಂತ ಅವರು ಹಾಕ್ ಬರ್ತಾರೆ. ಮಕ್ಳಿಗೆ ಕಲ್ಸ್ಬಿಟ್ಟಿದ್ದೀರಾ? ಮಕ್ಳು ಕಲ್ತ್ಬಿಟ್ಟಿದ್ದಾರೆ. ಗ್ರೇಟ್. ನಾವ್ ಮಾಡೋದ್ ನೋಡಿ. ಇದೇನಾ ಈ ಸಿಸ್ಟಮ್ ಬರ್ಬೇಕಾಗಿರೋದು. ನಾವೆಲ್ಲ ಹೆಂಗ್ ಕಲ್ತೀವಿ ಹೇಳಿ? ಮಾತ್ರೆಗಳು ಕಲ್ತೀವಿ, ಯಾಕಂದ್ರೆ ನಮ್ಗೆ ಅದೇ ಹೇಳ್ಕೊಟ್ಟಿದ್ರು. ಪ್ಯಾರಾಸಿಟಮಲ್ ಅಂತೆ, ಡೈಕ್ಲೋಫೆನಾಕ್ ಅಂತೆ, ಅದು ಇದಂತೆ ಮಾತ್ರೆಗಳು, ಕಾಫ್ ಸಿರಪ್ ಕಲ್ತೀವಿ. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗಾದ್ರೂ ಈ ಪುರಾತನ ವಿದ್ಯೆ ಬರ್ಲಿ ಅಂತ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಸೂಪರ್ ಮ್ಯಾಮ್, ತುಂಬಾ ಖುಷಿ ಆಗುತ್ತೆ ನಿಮ್ಮ ಮಕ್ಕಳಿಗೂ ಕಲಿಸಿ ಇದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಗ್ರೇಟ್. ಸರ್ ಆನ್ ಕಾನ್ವೊಕೇಶನ್ ಡೇ ದಿನ ನಮ್ದು ನಾಡಿ ಸ್ವರ ತಗೊಂಡ್ಬಂದು ಅಲ್ಲೇ ಅಪ್ಡೇಟ್ ಮಾಡಿಸ್ಕೊಳ್ಳೋಣ ಅಲ್ಲ ಸರ್? ಹಾ, ಮಾಡಿಸ್ಕೋಬಹುದು ಮೇಡಮ್. July 5th. ಎಸ್ July 5th. Okay. ಸೊ ಒನ್ ಮೋರ್ ಥಿಂಗ್, ಆಕ್ಚುಲಿ ನಂದಿಲ್ಲಿ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರಿಗೆ ಇಲ್ಲೊಂಥರ ಬೊಕ್ಕೆ ಆಗಿದೆ ಸರ್. ಅದು ಈ ತರ ಫುಲ್ ಪಸ್ ಅಂತಾನು ಇಲ್ಲ, ಯಾವ ಕಲರ್ ಹಾಕಿದ್ರು ಅದು ಯಾಕೋ ಲಿಟಲ್ ಫಿಂಗರ್ ಅಂದ್ರೆ ಇಂಡೆಕ್ಸ್ ಫಿಂಗರ್ ತೋರಿಸ್ತಿದ್ದೀರಾ? ಫಸ್ಟ್ ಇಂಡೆಕ್ಸ್ ಫಿಂಗರ್ ಸರ್. ಇಂಡೆಕ್ಸ್ ಫಿಂಗರಿಗೆ ಇಂಡೆಕ್ಸ್ ಫಿಂಗರ್ ಮಿಡಲ್ ಜಾಯಿಂಟ್ ಕಾರ್ನರ್ಗೆ L11 ಬರತ್ತಲ್ಲ, ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ನೋಡಿ, ಇದು ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್. ಇದು ವಾತ, ಇದು ಪಿತ್ತ, ಕಫ. ಪಿತ್ತದ ಹತ್ರ ಪಸ್ ತರ ಆಗಿದೆ ಅಂದ್ರೆ ಪಿತ್ತ ಕಡಿಮೆ ಆಗಿದೆ ಅಷ್ಟೇ, ಕಡಿಮೆ ಆಗಿದೆ. ಸೊ Li4 ಪ್ರೆಸ್ ಮಾಡ್ಬಿಟ್ಟು ನಿಮ್ಗೆ ಅದ್ರ ಸುತ್ತನೇ ನೀವು ಪಿತ್ತ ಇನ್ಕ್ರೀಸ್ ಆಗಕ್ಕೆ ಸ್ಕೈ ಬ್ಲೂ ಆಗ್ಬೋದು. ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್. ಇವತ್ತು Li4 ಪ್ರೆಸ್ ಮಾಡಿ ಒಂದು 4-5 ಡೇಸ್ ಬಿಟ್ಟು. ನಾನು ಅದು ಟ್ರೈ ಮಾಡಿದೀನಿ ಸರ್. ಆಕ್ಚುಲಿ ಇವಾಗ ಒಂದು 6 days ಆಯ್ತು. ಸೇಮ್ ಅದೇ ತರ Li4 ಪ್ರೆಸ್ 2 times ಮಾಡಿದೀನಿ ಇವಾಗ, ಅಂಡ್ ಹಾಕಿದೀನಿ. ಅಂದ್ರೂ ಯಾಕೋ ಅವಾಗ ಹಾಕಿದಾಗ ಏನೋ ಸ್ವಲ್ಪ ರೆಡ್ಯೂಸ್ ಆದಂಗಿರತ್ತೆ, ಅಗೇನ್ ಇಟ್ ಈಸ್ ಕಮಿಂಗ್ ಬ್ಯಾಕ್. ಅಗೇನ್ ಲಾರ್ಜ್ ಇಂಟೆಸ್ಟೈನ್ ವೀಕ್ ಆಗಿದೆ. ಅದು ಪ್ರೆಸ್ ಮಾಡಿದ್ರು ಮತ್ತೆ ವಾಪಸ್ ಬರ್ತೈತೆ ಅಂದ್ರೆ ಕಂಟ್ರೋಲರ್ ವೀಕ್ ಇರ್ತಾರೆ. ಸೊ ಲಾರ್ಜ್ ಇಂಟೆಸ್ಟೈನ್ ಕಂಟ್ರೋಲ್ ಮಾಡೋದು ಆರ್ಟ್ ಮೆರಿಡಿಯನ್. ಸೊ ನೀವು ಲಾರ್ಜ್ ಇಂಟೆಸ್ಟೈನ್ ಏನೇನು ಮಾಡಬೇಡಿ, ಆರ್ಟ್ ರಿಫ್ಲೆಕ್ಸ್ ಪಾಯಿಂಟ್ ಕಂಟಿನ್ಯೂಸ್ ಆಗಿ 3 to 5 days ಪ್ರೆಸ್ ಮಾಡಿ. ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಸಮ್ಟೈಮ್ಸ್ ಪ್ರಾಬ್ಲಮ್ ಎಲ್ಲೋ ಇರುತ್ತೆ, ಟ್ರೀಟ್ಮೆಂಟ್ ಇನ್ನೆಲ್ಲಿಗೋ ಕೊಡ್ತೀವಿ. ಬಟ್ ಇಟ್ಸ್ ಅ ಲಾಜಿಕಲ್, ಸೈಂಟಿಫಿಕ್. ಓಕೆ, ಸೊ ಇದನ್ನ ನೀವು ಕಲಿತು ನೆಕ್ಸ್ಟ್ ಜನರೇಷನ್ಗೆ ನೀವು ಸ್ಪ್ರೆಡ್ ಮಾಡಿದಾಗ ಡೆಫಿನೆಟ್ ಆಗಿ ನಮ್ಮ ಮನೆ, ನಮ್ಮ ಸುತ್ತಮುತ್ತ ಇರೋರೆಲ್ಲರನ್ನೂ ಮೆಡಿಸಿನ್ ಫ್ರೀ ಮಾಡ್ಬೋದು ಅಲ್ವಾ? ಎಸ್ ಸವಿತಾ, ಡು ಯು ಹ್ಯಾವ್ ಎನಿ ಕ್ವಶನ್? ನಮಸ್ತೆ ಸರ್. ನಮಸ್ಕಾರ ಸರ್, ಕ್ಲಾಸಸ್ ಚೆನ್ನಾಗಿ ನಡೀತಾ ಇದೆ ಸರ್. ನಿನ್ನೆ ಕ್ಲಾಸಲ್ಲಿ ನಂಗೆ ಡೌಟ್ ಇತ್ತು ಸರ್, ಒಂದೆರಡು. ಹೇಳಿ. ಸ್ಪ್ಲೀನ್ ಎನ್ಲಾರ್ಜ್ ಆಗೋದು ಹೀಟ್ಗ ಅಥವಾ ಡ್ಯಾಮ್ನೆಸ್? ಡ್ಯಾಮ್ನೆಸ್. ಮತ್ತೆ ಲಿವರ್ ಅಲ್ಲಿ ಒಂದು ಲಿಪೋಮಾ ತರ ಒಂದು ಗಂಟು ಬರುತ್ತೆ ಸರ್, ಅದೇನಕ್ಕೆ ರೀಸನ್ ಅಂತ ಗೊತ್ತಾಗ್ಲಿಲ್ಲ. ಅದು ಲಿವರ್ ಸ್ಟಾಗ್ನೇಷನ್, ಲಿವರ್ ಅಲ್ಲಿ ಕೋಲ್ಡ್ನೆಸ್ ಆಗಿರುತ್ತೆ ಸರ್. ಎರಡು ಅದೇನಾ ಸರ್? ಎರಡು ಕೋಲ್ಡ್ನೆಸ್? ಹೌದು, ಎರಡು ಕೋಲ್ಡ್ ಆಗ್ಬಾರ್ದು ಅಂತ ಏನ್ ರೂಲ್ ಇಲ್ಲ. ಸಿಂಪ್ಟಮ್ಸ್ ಎಲ್ಲ ಬರೀ ಹೀಟ್ ಇದೆ ಸರ್, ಲಿವರ್ ಇದ್ದು. ಲಿವರ್ ಹೀಟ್ ಸಿಂಪ್ಟಮ್ಸ್ ಇದೆ ಎಲ್ಲ, ಅದಕ್ಕೆ ಕೇಳಿದೆ ಸರ್. ಲಿವರ್ ಹೀಟ್ ಸಿಂಪ್ಟಮ್ಸ್ ಇದ್ರೂ ನೀವು ಲಿವರ್ 3 ಸೆಡೇಟ್ ಮಾಡಿ, ಹೀಟ್ ಕೋಲ್ಡ್ ಎರಡು ಕಂಟ್ರೋಲಿಗೆ ಬರುತ್ತೆ. ಓಕೆ ಸರ್. ಸರ್, ಈಗ ನೀವು ಹೇಳ್ತಾ ಇರಲ್ಲ ಸರ್, ನಾಡೀಶ್ವರ 90-20 ಜಾಯ್ನ್ ಆಗಿದ್ದೀನಿ, ಅವತ್ತು ಕೊಡ್ತೀವಿ ಅಂತ. July 5th ಅಪ್ಡೇಟ್ ಮಾಡ್ತೀವಿ ಅಂತ, ಅವತ್ತು ಬರ್ಬೋದಾ ಸರ್ ನಾವು? ಅದು ಈ ಬ್ಯಾಚಿಗೆಲ್ಲಮ್ಮ 2025 ಬ್ಯಾಚಿಗೆ ಮಾತ್ರ, ಅದು ಕಾನ್ವೊಕೇಶನ್. ಓಕೆ ಸರ್. ನಿಮಗೆ ಮುಂದಿನ ವರ್ಷ ಇರುತ್ತೆ. ಗೊತ್ತು ಸರ್. ನನ್ ಮಗಳದ್ದು ಒಂದು ಕ್ವಶನ್ಸ್ ಇದೆ. ಅವಳಿಗೆ ನಾನು ಬ್ಲ್ಯಾಕ್ ಕಲರ್ ಬಟ್ಟೆಗಳನ್ನ ಅವಾಯ್ಡ್ ಮಾಡಿದೀನಿ ಸರ್. ಯಾರೋ ಹೇಳಿದ್ರು ಬ್ಲ್ಯಾಕ್ ಕಲರ್ ಹಾಕ್ಬಾರ್ದು ಅಂತ. ಅವಳು ಕೇಳಿ ಅಂತ ಹಿಂಸೆ ಮಾಡ್ತಾ ಇದ್ದಾಳೆ. ಏನ್ ಬ್ಲ್ಯಾಕ್ ಆಗ್ಬಾರ್ದಂತೇನಿಲ್ಲ, ಬ್ಲ್ಯಾಕ್ ಹಾಕೋದ್ರಿಂದ ನಿಮ್ ಥಾಟ್ಸ್ ಕಡಿಮೆ ಆಗುತ್ತೆ, ಅದು ಆಕ್ಟಿವ್ನೆಸ್ ಕಮ್ಮಿ ಆಗುತ್ತೆ ಸರ್. ಅದಕ್ಕೆ ಹಾಕೋಬೋದ, ತೊಂದ್ರೆ ಇಲ್ಲ. ಬಟ್ ಹಾಕೋದ್ರಿಂದ ಇಟ್ಸ್ ಶೂನ್ಯ ಅಲ್ವಾ? ಸೊ ಅಲರ್ಟ್ನೆಸ್ ಕಮ್ಮಿ ಆಗುತ್ತೆ ಅಂತ ನಮ್ಮ ಹಿರಿಯರು ಬೇಡ ಅನ್ನೋರು.
ಅದಕ್ಕೆ ಸರ್ ಅದಕ್ಕೆ ಓಕೆ ಕ್ಲಾಸ್ ಎಲ್ಲ ಓಕೆ ಸರ್ ಓಕೆ ಥ್ಯಾಂಕ್ ಯು. ಜುಲೈ 5ನೇ ತಾರೀಕು ಓನ್ಲಿ 2025 ಬ್ಯಾಚ್. ಅವರೇ 3,000 ಜನ ಇದ್ದಾರೆ, ಅವ್ರನ್ನೇ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ, ಬೇರೆಯವ್ರನ್ನ ಕಷ್ಟ. ಸೊ ನೀವೇನಾದರೂ ಆಫ್ಲೈನ್ ಕ್ಲಾಸ್ ಅಟೆಂಡ್ ಆಗ್ಬೇಕಂದ್ರೆ ಈ 19, 20ನೇ ತಾರೀಕು ಟ್ರೈ ಮಾಡಿ. ಓಕೆ ಫೈನ್. ಪಾರ್ವತಿ, ಸುರೇಶ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ನಮಸ್ಕಾರ ಹೇಳಿ. ನಮಸ್ಕಾರ ಡಾಕ್ಟ್ರೆ. ಕೇಳಿಸ್ತಾ ಇದೆಯಾ? ಕಾಣಿಸ್ತಿದ್ಯಾ? ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ, ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದೀರಾ ಕ್ಲಾಸಸ್ ಎಲ್ಲ. ನಾನು ಒಂದು 10-12 ಬುಕ್ ಬರೆದು ಬಿಟ್ಟಿದ್ದೀನಿ ಅದ್ರ ಬಗ್ಗೆನೆ ಎಲ್ಲ. ಸೂಪರ್. ಯಾವಾಗ್ಲೂ ಅಮ್ಮ ನಿನ್ಗೆ ಅದ್ ಬಿಟ್ರೆ ಬೇರೆ ಪ್ರಪಂಚ ಇಲ್ವಾ ಅಂತ. ನಮ್ಮ ನನಗೆ ಇದೇ ಪ್ರಪಂಚ ಅಂತೀನಿ. ಎಷ್ಟೋ ಜನ ಕೇಳ್ತಾರೆ, ಎಲ್ಲರಿಗೂ ಪ್ರೋಟೋಕಾಲ್ ಕಳಿಸ್ತಾ ಇರ್ತೀನಿ. ಗ್ರೇಟ್. ಸರ್ ಒಂದು ಡೌಟ್ ಇತ್ತು ನಂಗೆ. ಈಗ ನಾಡೀಶ್ವರ ತಗೊಂಡಿದ್ದೀನಲ್ಲ ಹಳೇದು, ನಿಮ್ಮಲ್ಲಿ ತಗೊಂಡಿದ್ದೀನಲ್ಲ, ಅದಕ್ಕೆ ಹೊಸದು ಅಪ್ಡೇಟ್ ಅದಕ್ಕೆ ಆಗುತ್ತಾ? ಅದೇನೋ ಟಂಗ್ದು ಅದೆಲ್ಲ ಮಾಡಿದೀನಿ ಅಂದ್ರಲ್ಲ, ಅದೆಲ್ಲದು ಜುಲೈ 5ನೇ ತಾರೀಕು ಅಪ್ಡೇಟ್ ಆಗುತ್ತೆ. ನಂದ್ರಲ್ಲೇ ಹಳೇದ್ರಲ್ಲೇ ಬರುತ್ತಾ? ನೀವು ಪ್ಲೇ ಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡ್ಕೋಬೇಕು. ಪ್ಲೇ ಸ್ಟೋರ್ ಹೋಗಿ ಅಪ್ಡೇಟ್ ಮಾಡ್ಕೋಬೇಕು. ಹೌದು. ಓಕೆ ಡಾಕ್ಟರ್, ಅದೊಂದು ಕೇಳ್ಬೇಕಿತ್ತು ನನ್ಗೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಅದೇ ಥ್ಯಾಂಕ್ ಯು ವೆರಿ ಮಗಳನ್ನ ಮಚ್. ಕರ್ಕೊಂಡು ಬಂದಿದ್ದು, ತೆಲುಗುನಲ್ಲಿ ಮಾತಾಡಿದ್ವಿ. ಹೌದೌದು, ಗೊತ್ತಾಯ್ತು. ಹೈದ್ರಾಬಾದ್ ಇಂದ. ಈ 74 ವರ್ಷದಲ್ಲಿ TM ಕಲಿತಾ ಇದ್ರಲ್ಲ, ಅದೇ ಗ್ರೇಟ್, ಸೂಪರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ ಅಂತೆ 19, 20ನೇ ತಾರೀಕು. ಸೊ ಲೈವ್ ಆಗಿ ತುಂಬಾ ಕಲಿಯೋದಿದೆ. ವಿಲ್ ಸಿ ದೇರ್. ಓಕೆ. ಅಕ್ಯುಪ್ರೆಷರ್ ಅಂಡ್ ಮರ್ಮ ಪಾಯಿಂಟ್ಸ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಲೈವ್ ಆಗಿ ಕಲಿಬೇಕು ಅನ್ನೋರು ಈ ತಿಂಗಳು ಜೂನ್ 19, 20ನೇ ತಾರೀಕು ಅಂಬೇಡ್ಕರ್ ಭವನ, ವಿಧಾನಸೌಧ ಹತ್ರ ತಾವು ಕ್ಲಾಸಿಗೆ ಬರ್ಬೋದು. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ.